ನಮಗೆಲ್ಲ ಕೂಡ ಗೊತ್ತಿದೆ, ಪ್ರಭು ಶ್ರೀರಾಮ ಅಂದರೆ ಮಾತಾ ಪಿತೃಗಳ ಮೇಲಿಟ್ಟಿದ್ದಂಥ ಭಕ್ತಿಗೆ ಪಿತೃವಾಕ್ಯ ಪರಿಪಾಲನೆಗೆ ಹೆಸರುವಾಸಿಯಾಗಿರ್ತಕ್ಕಂತಹ ಮಹಾಪುರುಷ. ತಾಯಿ ಕೈಕೇಯಿ ಇಚ್ಛೆಯಂತೆ ತಂದೆ ದಶರಥನ ಮಾತನ್ನು ಉಳಿಸ್ಕೊಳ್ಳಿಕ್ಕೆ 14 ವರ್ಷಗಳು ವನವಾಸಕ್ಕೆ ಕಾಡಿಗೆ ಹೋಗುವಂತಹ ಮಹಾನುಭಾವ, ಒಬ್ಬ ಆದರ್ಶ ಮಗ, ಆದರ್ಶ ಪತಿ, ಒಬ್ಬ ಆದರ್ಶ ರಾಜ, ಒಬ್ಬ ಆದರ್ಶ ಗುರು, ಹೀಗೆ ಎಲ್ಲದಕ್ಕೂ ಕೂಡ ಆದರ್ಶ ವ್ಯಕ್ತಿಯಾಗಿ ಎಲ್ಲ ಕಾಲಗಳಿಗೂ ಕೂಡ ಪ್ರಸ್ತುತ ಆಗಿದ್ದಂಥವರು ಶ್ರೀರಾಮ. ನಾನು ಯಾಕೆ ಈ ಕಥೆಯನ್ನ, ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಕಾಲಘಟ್ಟಕ್ಕೆ, ಈ ಒಂದು ಕರೋನಾ ಸಂದರ್ಭದಲ್ಲಿ ಇದು ಅತ್ಯಂತ ಪ್ರಸ್ತುತ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವೆಲ್ಲ ಕೂಡ ಇವತ್ತು ಶ್ರೀರಾಮನ ರೀತಿಯಲ್ಲಿ ಕಾಡ್ಗೆ ಹೋಗ್ಬೇಕಾಗಿಲ್ಲ ಯಾರು ನಮ್ಮ ಯುವಕ ಮಿತ್ರರು. ಆದ್ರೆ ನಮ್ಮನ್ನ ಆಲಿಸಿ ಲಾಲನೆ ಪಾಲನೆಯನ್ನ ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಂಡಂತ ತಂದೆ ತಾಯಿಗಳನ್ನ, ಅಜ್ಜ ಅಜ್ಜಿಯರನ್ನ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾವು ಕೇವಲ ಲಸಿಕೆಯನ್ನ ಕೊಡಿಸಿದ್ರೆ, ಕೋವಿಡ್ನ ಲಸಿಕೆಯನ್ನ ಕೊಡಿಸಿದ್ರೆ ನಾವು ನಮ್ಮ ಜವಾಬ್ದಾರಿಯನ್ನ ಮಾಡ್ದಂಗೆ ಆಗ್ತದೆ ಅಂತೇಳಿ ನಾನು ಅತ್ಯಂತ ಕಳಕಳಿಯ ಮನವಿಯನ್ನ ನಮ್ಮ ಯುವ ಸ್ನೇಹಿತರಲ್ಲಿ ಮೊದಲು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮೊನ್ನೆ ತಾನೇ ನಮ್ಗೆಲ್ರಿಗೂ ಕೂಡ 18 ವರ್ಷದ ಮೇಲ್ಪಟ್ಟಿರ್ತಕ್ಕಂಥವ್ರೆಲ್ಲರೂ ಕೂಡ ಇವತ್ತು ಲಸಿಕೆಯನ್ನ ತೆಗೆದುಕೊಳ್ಳಲಿಕ್ಕೆ ಅರ್ಹರು ಅಂತ ಕೂಡ ಇವತ್ತು ಆದೇಶ ಮಾಡಿದ್ದಾರೆ. ಅದು ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಹಾಗಾಗಿ ಇವತ್ತು ನಮ್ಮ ಯುವ ಸ್ನೇಹಿತರುಗಳು ಆದಷ್ಟು ಶೀಘ್ರದಲ್ಲಿ ಹೆಚ್ಚಿನ ಜನರಿಗೆ ತಾವು ಸೇರ್ಕೊಂಡು ತಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಇವತ್ತು ಲಸಿಕೆಗಳನ್ನ ಕೊಡಿಸುವಂತದ್ದು ಅತಿ ಮುಖ್ಯ ಅಂತ ನಾನು ಮನವಿ ಮಾಡ್ತೇನೆ. ಇವತ್ತು ಒಟ್ಟಾರೆಯಾಗಿ 12 ಕೋಟಿಗೂ ಹೆಚ್ಚು 12.7 ಕೋಟಿ ಡೋಸ್ಗಳನ್ನ ಲಸಿಕೆ ವಿತರಿಸಲಾಗಿದೆ, ಲಸಿಕೆಯನ್ನು ನೀಡಲಾಗಿದೆ. ಈ ದೇಶದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನ ನಿಮ್ಮ ಬೆಳಕಿಗೆ ತರಬೇಕು ಅನ್ನುವಂಥ ಉದ್ದೇಶ ಇದೆ. 99.96% ಜನರಲ್ಲಿ ಯಾರು ಲಸಿಕೆ ತೆಗೆದುಕೊಂಡಿದ್ದಾರೆ 12.7 ಕೋಟಿ ಜನರಲ್ಲಿ 99.96%, 99.96% of the 12.7 crore people, they have not contacted with this infection. ಈ ಸೋಂಕನ್ನ ಇವರಲ್ಲಿ ಕಂಡು ಬಂದಿಲ್ಲ. ಎಷ್ಟೋ 99.96%, 12 ಕೋಟಿ 70 ಲಕ್ಷದಲ್ಲಿ. ನಾನು ಯಾಕೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ, ಲಸಿಕೆಯ ಮಹತ್ವವನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಲಸಿಕೆ ಎಷ್ಟು ಸಮರ್ಪಕವಾಗಿದೆ, ಸಮರ್ಥವಾಗಿದೆ ಅನ್ನೋದನ್ನ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಲಸಿಕೆ ತೆಗೆದುಕೊಂಡಂತವರು 99.96% ಜನರಿಗೆ ಸೋಂಕೆ ಬಂದಿಲ್ಲ. ಒಂದಾನೊಂದು ವೇಳೆ ಅವರಿಗೆ ಬಂದರೂ ಕೂಡ, ಸೋಂಕು ತಗುಲಿದ್ರು ಕೂಡ 100% ಅವರಿಗೆ ಸಾವು ಆಗೋದಿಲ್ಲ. ಇದನ್ನ
ತಾವೆಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸ್ಕೊಳ್ಳಿ. ಆದಷ್ಟು ಶೀಘ್ರದಲ್ಲಿ 18 ವರ್ಷದ ಮೇಲ್ಪಟ್ಟು ಮೇ 1ನೇ ತಾರೀಕಿಂದ ನೀವೆಲ್ಲ ಕೂಡ ಅರ್ಹರಾಗ್ತೀರಿ. ಯಾರು ವಯೋವೃದ್ಧರಿದ್ದಾರೆ ಅವರಿಗೆ ಪ್ರಾಶಸ್ತ್ಯದಲ್ಲಿ ನೀವೆಲ್ಲ ಕೂಡ ಲಸಿಕೆಗಳನ್ನು ಕೊಡಿಸಿ. ಆರೋಗ್ಯ ಕ್ಷೇತ್ರದಲ್ಲಿರ್ತಕ್ಕಂಥವರು ಬಹುಪಾಲು ಜನರು ತೆಗೆದುಕೊಂಡಿದ್ದಾರೆ, ಉಳಿದಿರ್ತಕ್ಕಂಥವರು ಕೂಡ ಖಂಡಿತವಾಗಿಯೂ ಕೂಡ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡ್ತೇನೆ. ಅದೇ ರೀತಿ ನಮ್ಮ ಸರ್ಕಾರದಲ್ಲಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಮೊದಲನೇ ಹಂತದ ಅನೇಕ ಅಧಿಕಾರಿಗಳು ವಿವಿಧ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥವರು ಕೂಡ ಅತಿ ಶೀಘ್ರದಲ್ಲಿ ನೀವು ಕೂಡ ಲಸಿಕೆಗಳನ್ನ ತೆಗೆದುಕೊಳ್ಳಿ ಅಂತ ಮನವಿಯನ್ನು ಮಾಡ್ತಾರೆ. ಹಾಗಾಗಿ ಇವತ್ತು 2ನೇ ಅಲೆ ಬಹಳ ಗಂಭೀರವಾಗಿ ಬಂದಿದೆ, ಬಹಳ ವೇಗವಾಗಿ ಹರಡ್ತಾ ಇದೆ. ಸುಮಾರು 19 ಜಿಲ್ಲೆಗಳಲ್ಲಿ 8% ಹೆಚ್ಚು ಇವತ್ತು ಪಾಸಿಟಿವಿಟಿಯನ್ನ ಕಂಡುಕೊಂಡಿದೆ. ಇವತ್ತು ಕೂಡ 23,000ಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗಿದೆ. ಇವತ್ತು ಇನ್ನು ಬಂದಿಲ್ವಾ ನಿಮ್ಗೆ? ಇವತ್ತು 23,558 ಜನ ಪಾಸಿಟಿವ್ ಆಗಿದ್ದಾರೆ. ಅದು ಬೆಂಗಳೂರಿನಲ್ಲಿ 13,640 13,640. Positivity in Bangalore has been more than 15.47%, 15.47%. ಒಟ್ಟು ಸಾವುಗಳು ರಾಜ್ಯದಲ್ಲಿ 116 ಆಗಿದೆ. ಬೆಂಗಳೂರಿನಲ್ಲಿ ಮಾತ್ರ 70 ಆಗಿದೆ. ಕೇಸ್ ಫೆಟಾಲಿಟಿ ರೇಟ್, ಸಾವಿನ ಪ್ರಮಾಣ 0.49%, 0.49% ಆಗಿದೆ. ICU ಅಲ್ಲಿ ಒಟ್ಟು ಇರುವಂತವರು 904, ಬೆಂಗಳೂರಿನಲ್ಲಿ ಮಾತ್ರ 200 ಜನ ಇದ್ದಾರೆ. ಇವತ್ತು ಇನ್ನು ಏನು 700 ಏನು 640 ಬೆಂಗಳೂರು. ಮೃತರು 116 ಜನ. ಲೈವ್ ಹೋಗ್ತಾ ಇರುತ್ತಲ್ಲ, ಮತ್ತೆ ಅವ್ರನ್ನ ಕೇಳಿ. ಇವತ್ತು ಬಹಳ ವಿಶೇಷವಾಗಿ ಸಾವಿನ ಪ್ರಮಾಣ ಬಹಳ ಗಾಬರಿ ಆಗುವಂಥದ್ದಾಗ್ಲಿ ಆತಂಕ ಪಡುವಂಥದ್ದು ಇನ್ನೂ ಕೂಡ ನಮಗೆ ಬಂದಿಲ್ಲ. ಆದರೆ ಮೊದಲನೇ ಅಲೆಯಲ್ಲಿ ಬಂದಂತಹ ರೂಪಾಂತರವಾಗಿದ್ದಂತಹ ಅಂದ್ರೆ ಮೊದಲ ವೈರಾಣುಗೂ 2ನೇ ಅಲೆಯಲ್ಲಿ ಬಂದಂತಹ ರೂಪಾಂತರಗೊಂಡಿರ್ತಕ್ಕಂಥ ವೈರಾಣುಗೂ ವ್ಯತ್ಯಾಸ ಖಂಡಿತವಾಗಿಯೂ ಇದೆ. ಇದು ಡಿಫರೆಂಟ್ ಸ್ಟ್ರೈನ್ ಆಗಿದೆ. ಇದರ ಸ್ವಭಾವಗಳು ಹಲವು ಬಗೆಯಲ್ಲಿದೆ. ಆದರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಇದರ ಸಂಪೂರ್ಣವಾದಂತಹ ಅಧ್ಯಯನ ಇನ್ನೂ ವಿಶ್ವದಲ್ಲಿ ನಡೀತಾ ಇದೆ. ಅನೇಕ ರೂಪಾಂತರಗೊಂಡಿರ್ತಕ್ಕಂತಹ ಅಂದ್ರೆ ನಂಬರ್ ಆಫ್ ಮ್ಯುಟೇಷನ್ಸ್ ಆಗುತ್ತೆ. ಇದರ ಸ್ವಭಾವವನ್ನ ನಾವಿನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋದು ನಮಗೂ ಕೂಡ ಸವಾಲಾಗಿರುತ್ತೆ. ಆದ್ರೆ ಒಂದು ಮಾತು ಬಹಳ ಸ್ಪಷ್ಟವಾಗಿ ನಮ್ಮ ಜನರಿಗೆ ನಾನು ತಿಳಿಸುವಂಥದ್ದು, 0.47 to 49% ಇರೋದ್ರಿಂದ 45% ಇರೋದ್ರಿಂದ ಜನರು ಅನಗತ್ಯವಾಗಿ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಬಹುಶಃ ಕೆಲವು ಸಾವುಗಳನ್ನ ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ಗಳನ್ನ ತೋರಿಸಿರೋದಿರ್ಬೋದು, ಅಥವಾ ಸಾವನ್ನ ನೀವು ಪರದೆ ಮೇಲೆ ನೋಡಿ ಪಾಸಿಟಿವ್ ಬಂದ ಕೂಡ್ಲೇನೆ ನಮಗೂ ಕೂಡ ಸಾವಿನ ಆತಂಕ ಇದೆ ಅನ್ನುವಂತಹ ಮಟ್ಟಿಗೆ ಇವತ್ತು ವಿಚಾರ ಮಾಡಿದ್ದಾರೆ.
ಎಲ್ಲಿ ತನಕ ಇದು ಹೋಗಿದೆ ಅಂದ್ರೆ ಪಾಸಿಟಿವ್ ನೋಡ್ ಕೂಡಲೇ ಆಸ್ಪತ್ರೆ ಬೆಡ್ಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಇದು ಖಂಡಿತವಾಗಿಯೂ ಕೂಡ ಅವಶ್ಯಕತೆ ಇಲ್ಲ. 95% ಜನರಿಗೆ ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ, ಯಾರಿಗೂ ಕೂಡ ಹಾಸ್ಪಿಟಲ್ನ ಅವಶ್ಯಕತೆ ಇಲ್ಲ. ತಾವು ಮನೆಗಳಲ್ಲೇ ಇರ್ಬೋದು, ಮನೆಗಳಲ್ಲೇ ಇದ್ದು ನಮ್ಮ ಮೆಡಿಸಿನ್ ಮೂಲಕ, ಟೆಲಿಫೋನ್ ಮೂಲಕ ನಮ್ಮ ಆರೋಗ್ಯದ ಅಧಿಕಾರಿಗಳು, ವೈದ್ಯರುಗಳು ನಿಮ್ಮ ಮೇಲೆ ನಿಗಾ ಇಡುವಂತ ಕೆಲಸ ಮಾಡ್ತಾರೆ. ಅದೇ ರೀತಿ ನಿಮ್ಮ ಮನೆಗಳಿಗೆ ಭೇಟಿಯನ್ನು ಕೂಡ ಕೊಡುವಂತ ಕೆಲಸ ಮಾಡ್ತಾರೆ. ಅಲ್ಲಿ ನಿಮಗೆ ಬೇಕಾದಂತ ಚಿಕಿತ್ಸೆಯನ್ನ ಅವಶ್ಯಕತೆ ಇದ್ರೆ ಅಲ್ಲೇನೆ ಕೊಡ್ತಾರೆ. ಡೂಸ್ ಅಂಡ್ ಡೋಂಟ್ಸ್, ಏನ್ ಮಾಡಬೇಕು ಮನೆಗಳಲ್ಲಿರುವಾಗ, ಏನ್ ಮಾಡಬಾರದು ಅನ್ನೋಂಥದ್ದನ್ನು ಕೂಡ ನಾವು ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡಲಿಕ್ಕೆ ವಿಚಾರ ಮಾಡಿದ್ದೇವೆ. ಎಲ್ಲಾ ಮಾಧ್ಯಮ ಇವತ್ತು ಚಾನೆಲ್ಗಳಲ್ಲಿ ಜಾಹೀರಾತುಗಳನ್ನ ವಿವಿಧ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ, ಮನೆಯಲ್ಲಿ ಯಾರು ಇರ್ತಾರೆ ಪಾಸಿಟಿವ್ ಬಂದ ಮೇಲೆ ಅವರು ನಡವಳಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಸೂಕ್ತ ಮಾಹಿತಿಯನ್ನ ಕೊಡ್ತೇವೆ. ಒಂದು ನಡವಳಿಕೆ, 2 ಅವರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, 3 ಅವರು ಯಾವ ಒಂದು ಔಷಧಿಯನ್ನ ತೆಗೆದುಕೊಳ್ಬೇಕು, ಆಹಾರ ಯಾವ್ದಾದ್ರೂ ತೆಗೆದುಕೊಳ್ಬೋದು, ಮತ್ತು ಸಂಪರ್ಕವನ್ನ ಮಾಡಬಹುದಾ ಮಾಡಬಾರ್ದ, ಯಾವ ಕಾರಣಕ್ಕೂ ಕೂಡ ಮಾಡಬಾರ್ದು. ಪಾಸಿಟಿವ್ ಬಂದ ಮೇಲೆ ಮನೆಯಲ್ಲಿರ್ತಕ್ಕಂಥವ್ರನ್ನು ಕೂಡ ಅವರು ಸಂಪರ್ಕ ಮಾಡಬಾರ್ದು. ಮನೆಯಿಂದ ಹೊರಗಡೆ ಹೋಗೋದು 100% ನಿಷೇಧ. 14 ದಿನಗಳು ಯಾವ ಕಾರಣಕ್ಕೂ ಕೂಡ ಪಾಸಿಟಿವ್ ಬಂದ ಮೇಲೆ ನೀವು ಹೊರಗಡೆ ಹೋಗಿ ಜನರ ಜೊತೆ ನೀವೇನಾದ್ರೂ ಬೆರೆತ್ರೆ ನೀವು ಬೇರೆಯವ್ರಿಗೂ ಕೂಡ ಹರಡಿಸೋದ್ರಲ್ಲಿ ಅನುಮಾನ ಇಲ್ಲ. ಯಾರಿಗೆ ಮನೆಗಳಲ್ಲಿ ವ್ಯವಸ್ಥೆ ಇಲ್ಲ, ಒಂದೇ ಶೌಚಾಲಯ ಇರುತ್ತೆ, 4-5 ಜನ ಇದ್ದೀರಿ, ಬೇರೆಯವರಿಗೆ ಯಾರಿಗೂ ಕೂಡ ಬಂದಿಲ್ಲ, ನೆಗೆಟಿವ್ ಇದೆ, 5 ಜನ ಒಂದು ಮನೆಯಲ್ಲಿದ್ರೆ ಒಬ್ಬರಿಗೆ ಪಾಸಿಟಿವ್ ಬಂದ್ರೆ ಇನ್ನು 4 ಜನ ನೆಗೆಟಿವ್ ಬಂದಿದ್ರೆ ಅಂತವರು ದಯವಿಟ್ಟು ನಮ್ಮ ಸ್ಟೆಪ್ ಡೌನ್ ಆಸ್ಪತ್ರೆ ಅಂತ ನಾವು ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಅದು ಎಲ್ಲ ಹೋಟೆಲ್ಸ್ ನಲ್ಲಿ, ಬಡ್ಜೆಟ್ ಹೋಟೆಲ್ಸ್ ಅಲ್ಲಿ, 3 ಸ್ಟಾರ್ ಹೋಟೆಲ್ ಅಲ್ಲಿ, 4 ಸ್ಟಾರ್ ಹೋಟೆಲ್, ಯಾರಿಗೆ ವ್ಯವಸ್ಥೆಗಳಿಲ್ಲ, ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ ಅಂತವರು ಸ್ಟೆಪ್ ಡೌನ್ ಆಸ್ಪತ್ರೆಯಲ್ಲಿ ಅಂದ್ರೆ ಸೇರ್ಕೋಬಹುದು. ಇಲ್ಲ ಅಂತಂದ್ರೆ ಕೋವಿಡ್ ಕೇರ್ ಸೆಂಟರ್ ಅಲ್ಲಾದ್ರೂ ಇರುತ್ತೆ. ಇದು ಹೆಚ್ಚು ಆಗ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಯಾರಿಗೆ ಯಾವುದೇ ಸಣ್ಣ ರೋಗದ ಲಕ್ಷಣ ಇರ್ತಕ್ಕಂಥವ್ರು ತಾವು ಹೋಗಿ ಏನಾದ್ರೂ ಆಸ್ಪತ್ರೆಯಲ್ಲಿ ದಾಖಲಾದ್ರೆ ತಾವು ನಿಜವಾಗಿಯೂ ಕೂಡ ಅರ್ಹ ವ್ಯಕ್ತಿಯ ಬೆಡ್ ಅನ್ನ ಕಸಿದುಕೊಂಡಂಗೆ ಆಗ್ತದೆ. ಯಾರಿಗೆ ಆಕ್ಸಿಜನ್ ಬೇಕಾಗಿತ್ತು, ಯಾರಿಗೆ ಚಿಕಿತ್ಸೆ ಅವಶ್ಯಕತೆ ಇತ್ತು, ಆ ವ್ಯಕ್ತಿಗೆ ನಾವು ಸರಿಯಾದ ಸಂದರ್ಭದಲ್ಲಿ ಚಿಕಿತ್ಸೆಯನ್ನ, ಆಮ್ಲಜನಕವನ್ನ ಕೊಡದಿರ ಇದ್ರೆ ಆ ವ್ಯಕ್ತಿಯು ನಾಳೆ ದಿವಸ ಸಾವಾದ್ರೂ ಕೂಡ ಅದಕ್ಕೆ ಅನರ್ಹ ವ್ಯಕ್ತಿ ಕಾರಣ ಆಗ್ತಾರೆ. ಯಾಕೆಂದ್ರೆ ನೀವು ಯಾವುದೇ ಸೋಂಕಿನ ಲಕ್ಷಣಗಳಿಲ್ದಿರ ಹೋಗಿ ಆಸ್ಪತ್ರೆಯಲ್ಲಿ ಸೇರ್ಕೊಂಡ್ರೆ ನಿಜವಾಗ್ಲೂ ಕೂಡ ಅನ್ಯಾಯ ಮಾಡಿದಾಗ್ತದೆ. ಇಂತಹ ಒಂದು ತುರ್ತು ಆರೋಗ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕೂಡ ವಿಚಾರವನ್ನ ತಿಳ್ಕೊಂಡು ಆ ಸ್ಥಿತಿ ಪ್ರಜ್ಞೆಯಿಂದ ನಾವೆಲ್ಲ ಕೂಡ ಬಾಳ್ಬೇಕಾಗ್ತದೆ, ಬದುಕಬೇಕಾಗ್ತದೆ. ನಾವು ಇತರರಿಗೆ ಮಾರ್ಗದರ್ಶನ ಮಾಡುವಂತ ರೀತಿಯಲ್ಲಿ ನಾವೆಲ್ಲ ಕೂಡ ನಡ್ಕೋಬೇಕಾಗ್ತದೆ. ಯಾಕೆಂತಂದ್ರೆ ನಮ್ಮೆಲ್ಲರ ಮನೆಗಳಲ್ಲಿ ಕೂಡ ತಾಯಿ ತಂದೆಯರಿರ್ತಾರೆ, ಸಹೋದರ ಸಹೋದರಿಯರಿರ್ತಾರೆ. ಪ್ರತಿಯೊಂದು ಜೀವ ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಎಷ್ಟು ಮುಖ್ಯನೋ ಪ್ರತಿಯೊಂದು ಜೀವಕ್ಕೂ ಕೂಡ ಇವತ್ತು ಬೆಲೆ ಇದೆ, ಮಹತ್ವ ಇದೆ. ಆ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ನಿಜವಾಗಿಯೂ ಕೂಡ ಸಾವು, ಈ ರೀತಿ ಅಕಾಲಕವಾದಂತಹ ಸಾವು ಆಗ್ಬಿಟ್ರೆ ನಿಜವಾಗಿಯೂ ಆ ದೃಶ್ಯ ಬಹಳಷ್ಟು ಕಷ್ಟ ಆಗ್ತದೆ.
ಆ ಇಡೀ ಕುಟುಂಬಕ್ಕೆ ಪೋಷಣೆ ಮಾಡುವಂತ ವ್ಯಕ್ತಿ ಏನಾದರೂ ಸಾವಾಗ್ಬಿಟ್ರೆ ಆ ಇಡೀ ಕುಟುಂಬ ಇವತ್ತು ರಸ್ತೆಗೆ ಬರುವಂಥದ್ದು, ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ನಾನು ಮನವಿ ಮಾಡ್ತೇನೆ, ಅನಗತ್ಯವಾಗಿ ಆತಂಕಕ್ಕೆ ಒಳಪಟ್ಟು ಯಾವುದೇ ಕಾರಣಕ್ಕೂ ಕೂಡ ನೀವು ಹೋಗಬಾರ್ದು. ಅದೇ ರೀತಿ ನಾನು ನಮ್ಮ ಆಸ್ಪತ್ರೆಯ ಮುಖ್ಯಸ್ಥರನ್ನ, ವೈದ್ಯರುಗಳನ್ನು ಕೂಡ ನಾನು ಮನವಿ ಮಾಡ್ತೇನೆ, ತಾವುಗಳು ಆಸ್ಪತ್ರೆಗೆ ಬಂದಂತ ರೋಗಿಯನ್ನ, ಪಾಸಿಟಿವ್ ಪರ್ಸನ್ ಅನ್ನ ಟ್ರಯಾಜಿಂಗ್ ಮಾಡಿ ಅವರಿಗೆ ನಿಜವಾಗಿಯೂ ಕೂಡ ನೀವು ಆಸ್ಪತ್ರೆಗಳಲ್ಲಿ ಇಟ್ಕೊಂಡು ಚಿಕಿತ್ಸೆಯನ್ನ ಮಾಡಬೇಕು ಅಂತಿದ್ರೆ ಮಾತ್ರ ಅವರನ್ನ ಅಡ್ಮಿಷನ್ ಮಾಡ್ಕೋಬೇಕು. ಇಲ್ಲ ಅವರು ಆಸ್ಪತ್ರೆಗಳಲ್ಲಿ ಸ್ಟೆಪ್ ಡೌನ್ ಆಸ್ಪತ್ರೆಗಳಲ್ಲಿ ಅರ್ಹರಿದ್ರೆ ಅಲ್ಲಿಗೆ ಕಳಿಸ್ಕೊಡಿ. ಇಲ್ಲ ಕೋವಿಡ್ ಕೇರ್ ಸೆಂಟರ್ಸ್ಗೆ ಬೇಕು ಅಂತಂದ್ರೆ ಕೋವಿಡ್ ಕೇರ್ ಸೆಂಟರ್ಸ್ ಕಳಿಸಿ. ಇಲ್ಲ ಮನೆಗಳಲ್ಲೇನೆ ಪ್ರತ್ಯೇಕವಾಗಿ ಇಟ್ಕೊಂಡು ಹೋಮ್ ಐಸೋಲೇಷನ್ಗೆ ಅವರು ಯೋಗ್ಯರಿದ್ರೆ ಹೋಮ್ ಐಸೋಲೇಷನ್ ಕಳಿಸಿ. ಇದು ಖಂಡಿತವಾಗಿಯೂ ಕೂಡ ಇದು ಆಗ್ಬೇಕು. ಮತ್ತೆ ಬಹಳಷ್ಟು ಮುಖ್ಯವಾಗಿರುವಂತ ವಿಚಾರ, ಕೆಲವು ದಿನಗಳಿಂದ ಆಕ್ಸಿಜನ್ ಕೊರತೆ ಬಗ್ಗೆ, ರೆಮಿಡಿಸಿವಿರ್ ಅಂತೇಳಿ ಏನು ಆಂಟಿವೈರಲ್ ಇಂಜೆಕ್ಷನ್ ಬಗ್ಗೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿ ಆಗಿರುವಂತದ್ದು ಬಹಳ ಸತ್ಯವಾಗಿದೆ. ಆದ್ರೆ ಇದರ ಬಗ್ಗೆ ನಮ್ಮ ಪಲ್ಮನಾಲಜಿಸ್ಟ್ ಡಾಕ್ಟರ್ ಮೆಹ್ತಾ ಅವರು, ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಒಬ್ಬ ಶ್ವಾಸಕೋಶದ ಒಬ್ಬ ತಜ್ಞರನ್ನ ಇವತ್ತು ಮನವಿ ಮಾಡಿ ಆಹ್ವಾನ ಮಾಡಿದ್ದೇನೆ. ಒಂದೇ ಒಂದು ಅವರಿಗೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಬರದೇ ಹೋದ್ರು ಕೂಡ ಇಂಗ್ಲಿಷ್ ನಲ್ಲಿ ಹೇಳೋದನ್ನ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡ್ತೇನೆ. ರೆಮಿಡಿಸಿವಿರ್ ಬಗ್ಗೆ ಯಾರು ರೆಮಿಡಿಸಿವಿರ್ ಅನ್ನ ತೆಗೆದುಕೋಬೇಕು, ಯಾವ ಸಂದರ್ಭಕ್ಕೆ ರೆಮಿಡಿಸಿವಿರ್ ತಗೋಬೇಕು, ರೆಮಿಡಿಸಿವಿರ್ ಒಬ್ಬ ವ್ಯಕ್ತಿಗೆ ಎಷ್ಟು ವಯಲ್ಸ್ ಅನ್ನ ಕೊಡಬೇಕು, ಅಂದ್ರೆ ಎಷ್ಟು ಡೋಸ್ ಕೊಡಬೇಕು, ಎಷ್ಟು ದಿನ ಕೊಡಬೇಕು, ಮತ್ತು ಪ್ರತಿಯೊಬ್ಬ ಪಾಸಿಟಿವ್ ವ್ಯಕ್ತಿ ಕೂಡ ರೆಮಿಡಿಸಿವಿರ್ ಅಗತ್ಯತೆ ಇದೆಯಾ, ಯಾವುದೇ ಸಿಂಪ್ಟಮ್ಸ್ ಇರುವಾಗ ರೆಮಿಡಿಸಿವಿರ್ ತೆಗೆದುಕೊಂಡ್ರೆ ಏನ್ ಅನಾಹುತ ಆಗುತ್ತೆ ಅನ್ನೋದು ಕೂಡ ತಿಳ್ಕೋಬೇಕು. ಮತ್ತು ಹಾಗಿದ್ರೆ ಯಾವುದು ಬೆಸ್ಟ್ ಟ್ರೀಟ್ಮೆಂಟ್, ಇದ್ರ ಬಗ್ಗೆ ಕೂಡ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಆಕ್ಸಿಜನ್ ಬಗ್ಗೆ ಬಹಳಷ್ಟು ಜನರಿಗೆ ಆತಂಕ ಇತ್ತು. ಇವತ್ತು ಬೆಳಿಗ್ಗೆ ಸಂಪೂರ್ಣವಾಗಿ ನಿಮಗೆ ಸಮಗ್ರವಾಗಿ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಬೆಂಗಳೂರಿಗೆ ಸೀಮಿತವಾಗಿ 40 ಮೆಟ್ರಿಕ್ ಟನ್ ಅಧಿಕವಾಗಿ JSW ನಮ್ಗೇನು ಕೊಟ್ಟಿದ್ದಾರೆ, ಅದರ ಮೂಲಕ ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗೆ ಯಾವುದೇ ರೀತಿಯ ಆಕ್ಸಿಜನ್ ಕೊರತೆ ಆಗದಿರ ಇರುವಂಗೆ 48 ಗಂಟೆಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ, ಸಲಹೆಯಂತೆ ನಾವು ಮಾನ್ಯ ಇವತ್ತು ಕೈಗಾರಿಕಾ ಸಚಿವರು, ಯುವ ಸಂಸದರಾಗಿದ್ದಂಥ ತೇಜಸ್ವಿ ಸೂರ್ಯ ಅವರು, ನಮ್ಮ ಗೃಹ ಸಚಿವರಾದಂಥ ಮಾನ್ಯ ಬಸವರಾಜ ಬೊಮ್ಮಾಯಿರವರು, ಕಂದಾಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು, ನಾವೆಲ್ಲ ಕೂಡ ಸೇರಿ ಇವತ್ತು ಆಕ್ಸಿಜನ್ ಅನ್ನ ಅಳವಡಿಸುವಂಥದ್ದು, ಆಕ್ಸಿಜನ್ ಅನ್ನ ಸರಬರಾಜಿನ ಪೂರೈಕೆ ಇವತ್ತಿನ ಪರಿಸ್ಥಿತಿಗೆ ನಿಜವಾಗಿಯೂ ಕೂಡ ನಿಭಾಯಿಸಿದೆ. ಯಾವುದೇ ರೀತಿ ಕೊರತೆ ಇಲ್ಲ ಅಂತ ನಾನು ಇವತ್ತು ಬಹಳ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. 5,000 ಸಿಲಿಂಡರ್ಸು ಕೂಡ ಅಧಿಕವಾಗಿ ಇವತ್ತು ಸರಬರಾಜು ಆಗುವಂಥದ್ದು ಇವತ್ತೇ ಪ್ರಾರಂಭ ಆಗಿದೆ. 3,000 ಒಂದು ಸಂಸ್ಥೆಯಿಂದ, ಇನ್ನು 2,000 ಇವತ್ತು ಮತ್ತೊಂದು ಸಂಸ್ಥೆಯಿಂದ. ಇವೆರಡರ ಹೊರತಾಗಿ ನಮ್ಮ ಕೈಗಾರಿಕಾ ಆಯುಕ್ತರು ನನಗೆ ಫೋನ್ ಮಾಡಿದ್ರು, ಉಚಿತವಾಗಿ CSR ನಲ್ಲಿ 500 ಸಿಲಿಂಡರ್ಸ್ನ ಕೊಡ್ಲಿಕ್ಕೆ ಕೂಡ ಒಂದು ಸಂಸ್ಥೆ ಮುಂದೆ ಬಂದಿದೆ. ಹಾಗಾಗಿ ಬೆಂಗಳೂರಿನ ಆಕ್ಸಿಜನ್ ಬಗ್ಗೆ ಇನ್ಯಾರೂ ಕೂಡ ವ್ಯತ್ಯೆ ಪಡಬೇಕಾಗಿಲ್ಲ, ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ಇದರ ಜೊತೆಗೆ ಬಹಳ ಮುಖ್ಯವಾಗಿರುವಂತದ್ದು, ಎಲ್ಲಿ ನಮಗೆ ತೊಂದರೆ ಆಗ್ತಾ ಇತ್ತು, 10 ಹಾಸಿಗೆ, 20 ಹಾಸಿಗೆ, 30 ಹಾಸಿಗೆ ಇದ್ದಂತ ಸಣ್ಣ
ಸಣ್ಣ ಸಣ್ಣ ಸಿಲಿಂಡರ್ಗಳನ್ನ ಇಟ್ಕೊಂಡು ಆಕ್ಸಿಜನ್ ಕೊಡುವಂತರ ಮುಖಾಂತರ ಒಂದು ದಿವಸದಲ್ಲಿ 3 ಬಾರಿ ಅವರು ಅದನ್ನ ಸರಬರಾಜು ಮಾಡ್ಕೋಬೇಕಾಗಿದೆ. ಅದು ಕಷ್ಟದ ಕೆಲಸ. ಅದಕ್ಕೇನೆ ನಾನು ಏನ್ ಹೇಳಿದ್ದೀನಿ, ನಾನ್ ಕೋವಿಡ್ ಏನಿವತ್ತು ದೊಡ್ಡ ಆಸ್ಪತ್ರೆಗಳಿಂದ ನಾನ್ ಕೋವಿಡ್ ಅವ್ರನ್ನ ಡಿಸ್ಚಾರ್ಜ್ ಮಾಡಿಸ್ತಾ ಇದ್ದೀವಿ, ಆ ನಾನ್ ಕೋವಿಡ್ ನ ಎಲ್ಲಾ ರೋಗಿಗಳು ಕೂಡ 30 ಹಾಸಿಗೆ ಕೆಳಗಡೆ ಇರತಕ್ಕಂಥ ನರ್ಸಿಂಗ್ ಹೋಮ್ಸ್ಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಅವರನ್ನು ಅಲ್ಲಿ ಸೇರಿಸಿ ಕೋವಿಡ್ ನ ರೋಗಿಗಳನ್ನ ಸೋಂಕಿತರನ್ನ 30 ಹಾಸಿಗೆಗೆ ಮೇಲ್ಪಟ್ಟಂತ ಆಸ್ಪತ್ರೆಗಳಲ್ಲಿ ಅವರನ್ನ ದಾಖಲಿಸಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಇವತ್ತು ವಿಚಾರ ಮಾಡಿದೆ. ಅದರ ಆದೇಶ ಕೂಡ ಸದ್ಯದಲ್ಲೇ ಹೊರಬಂತು. ಯಾವುದೇ ಕಾರಣಕ್ಕೆ, ಯಾಕೆಂದ್ರೆ ತಾಂತ್ರಿಕ ಸಮಸ್ಯೆಗಳಿಂದ ಸಣ್ಣ ಸಣ್ಣ ಸಿಲಿಂಡರ್ಗಳು ಬರ್ದಿರೇ ಇರೋದ್ರಿಂದ ಯಾವೊಂದು ಜೀವ ಕೂಡ ಹೋಗಬಾರ್ದು ಅಂತೇಳಿ ಈ ಒಂದು ನಿರ್ಧಾರವನ್ನ ನಾವು ತೆಗೆದುಕೊಂಡಿದ್ದೀವಿ. ಈಗ ರೆಮಿಡಿಸಿವಿರ್ ಬಗ್ಗೆ ಮತ್ತು ಈ ಆಕ್ಸಿಜನ್ ಅನ್ನು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಆದೇಶ ಕೂಡ ಇವತ್ತು ಹೊರಡಿಸಿ ಒಂದು ಕಾಲ್ ಸೆಂಟರ್ ಅನ್ನು ಕೂಡ ಮಾಡಿದ್ವಿ. ಈ ಕಾಲ್ ಸೆಂಟರ್ ಅಲ್ಲಿ ಸುಮಾರು 3 ಪಾಳಿಯಲ್ಲಿ 17 ಆಕ್ಸಿಜನ್ ಘಟಕಗಳಿದೆ. ನಮ್ಮಲ್ಲಿ ತಯಾರಿಕೆ ಮಾಡುವಂಥದ್ದು 17 ಘಟಕಗಳು ಇಡೀ ರಾಜ್ಯದಲ್ಲಿದೆ. ಈ 17 ಘಟಕಗಳಿಗೂ ಕೂಡ 3 ಪಾಳಿಯಲ್ಲಿ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳನ್ನ ನಿಯೋಜಿಸಿದ್ವಿ. ಮತ್ತು ಕಾಲ್ ಸೆಂಟರ್ ಯಾಕೆ ಮಾಡಿದೀವಿ ಅಂದ್ರೆ, ಯಾವುದೇ ಆಸ್ಪತ್ರೆಯಲ್ಲಿ ರೆಮಿಡಿಸಿವಿರ್ ಆಗಲಿ ಆಕ್ಸಿಜನ್ ಆಗಲಿ ಕೊರತೆ ಏನಾದ್ರೂ ನಾಳೆಗೆ ಆಗೋಗ್ಬೋದು ಅಂತ ಇದ್ರೂ ಕೂಡ ತಕ್ಷಣ ಅವರು ಒಂದು ದೂರವಾಣಿ ಸಂಖ್ಯೆ ಕೊಡ್ತಾ ಇದ್ದೀನಿ, ನಾವು ದಯವಿಟ್ಟು ನಮೂದು ಮಾಡ್ಕೊಳ್ಳಿ. 89 51 75 57 22 89 51 75 57 22. This is the call center number 24/7. At once there will be 10 lines. ಒಂದ್ಸಲಿಗ 10 ಕಾಲ್ಸು 10 ಜನ ಫೋನಲ್ಲಿ ಮಾತಾಡ್ತಾರೆ. ಇದು 24/7 ಕೂಡ ಕೆಲಸ ಮಾಡುತ್ತೆ. ಆಕ್ಸಿಜನ್ ಯಾವುದೇ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಏನಾದ್ರೂ ಕಡಿಮೆ ಅನ್ನುವಂತ ಪರಿಸ್ಥಿತಿ ಇದ್ರೆ ಇಲ್ಲಿ ಫೋನ್ ಮಾಡಿದ್ರೆ ಅದಕ್ಕೆ ಬೇಕಾದಂತ ಸಮಯಕ್ಕೆ ಸರಬರಾಜು ಮಾಡುವಂತ ವ್ಯವಸ್ಥೆ ಆಗಿದೆ. ಅದೇ ರೀತಿ ರೆಮಿಡಿಸಿವಿರ್ ಕೂಡ ಇದೇ ಒಂದು ಕಾಲ್ ಸೆಂಟರ್ ಅಲ್ಲೇ ಅದು ಕೂಡ ಕಾರ್ಯನಿರ್ವಹಿಸುತ್ತೆ. ನಮ್ಮ ಡಾಕ್ಟರ್ ಧನಂಜಯ್ ಅಂತೇಳಿ ಇದರ ನೇತೃತ್ವವನ್ನ ನಮ್ಮ ಸ್ಪೆಷಲ್ ಆಫೀಸರ್ ಅವರು ಅಲ್ಲೇ ಇದ್ದು ನೋಡ್ಕೊಳ್ತಾರೆ. ಮತ್ತು ರೆಮಿಡಿಸಿವಿರ್ ಸರಬರಾಜು ಮಾಡಲಿಕ್ಕೆ ಕೂಡ ಅತಿ ಹೆಚ್ಚು ವಿತರಕರನ್ನ ಕೂಡ ನೇಮಕ ಮಾಡಬೇಕು ಅಂತೇಳಿ ಆ ಒಂದು ಸಂಸ್ಥೆಗೆ ನಾವು ಈಗಾಗಲೇ ಆದೇಶ ಮಾಡಿದ್ವಿ. ಇದಲ್ದಿರೋ ಆಕ್ಸಿಜನ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪ ಆಸ್ಪತ್ರೆಯಿಂದಾನೆ ಇವತ್ತು ಕೇಂದ್ರ ಆರೋಗ್ಯ ಸಚಿವರಿಗೆ ಮತ್ತು ಅದೇ ರೀತಿ ಇಂಡಸ್ಟ್ರಿ ಮಂತ್ರಿಗಳಿಗೆ ಶ್ರೀ ಪಿಯೂಷ್ ಗೋಯಲ್ ರವರು, ನಾನು ಕೂಡ ಮಾನ್ಯ ಆರೋಗ್ಯ ಸಚಿವರಿಗೆ ಫೋನ್ನಲ್ಲಿ ಕೂಡ ಮಾತನಾಡಿದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ಕೇಂದ್ರ ಸಚಿವರಾದಂಥ ಮಾನ್ಯ ಸದಾನಂದ ಗೌಡರು, ಶ್ರೀ ಪ್ರಹ್ಲಾದ್ ಜೋಶಿ ಅವರು, ನಾನು ಕೂಡ ಪತ್ರ ಬರೆದು ಅವರಿಗೆ ಫೋನ್ನಲ್ಲಿ ಮಾತಾಡಿದ್ದೇನೆ. ನಮಗೆ ಆಕ್ಸಿಜನ್ ಅಲಾಟ್ಮೆಂಟ್ ದೇಶದಲ್ಲಿ, ಯಾಕೆಂದ್ರೆ ಕೇಂದ್ರ ಸರ್ಕಾರ ಆಮ್ಲಜನಕದ ಸರಬರಾಜನ್ನಾಗ್ಲಿ ಮತ್ತು ನಮ್ಗೆ ಎಷ್ಟು ಅಲಾಟ್ಮೆಂಟ್ ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾರೆ. ಹಾಗಾಗಿ ನಮಗೆ ಈಗ 300 ಟನ್ ಅನ್ನ ಫಿಕ್ಸ್ ಮಾಡಿದ್ವಿ. ಇದು ಏನು ಸಾಕಾಗೋದಿಲ್ಲ. ಈ ತಿಂಗಳು ಕೊನೆಗೆ ನಮಗೆ ಸುಮಾರು 500 ರಿಂದ 600 ಮೆಟ್ರಿಕ್ ಟನ್ ಬೇಕು. ಮುಂದಿನ ತಿಂಗಳು ಎಂಡ್ ಅಷ್ಟೊತ್ತಿಗೆ ಇದೇ ತರ ನಮ್ಮ ಗ್ರಾಫ್ ಮೇಲೆ ಏರ್ಕೊಂಡು ಹೋದ್ರೆ ನಮಗೆ 1500 ಟನ್ ಮೆಟ್ರಿಕ್ ಟನ್ ಆಕ್ಸಿಜನ್ ಪ್ರತಿ ದಿವಸ ಬೇಕು. ಇದನ್ನ ಅಲಾಟ್ಮೆಂಟ್ ನಮ್ಗೆ ಇಷ್ಟು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ನಾನು ಕೂಡ ಖುದ್ದಾಗಿ ಮಾನ್ಯ ಆರೋಗ್ಯ ಸಚಿವರ ಜೊತೆ ಮಾತನಾಡಿ
ಅವ್ರಿಗೆಲ್ಲ ವಿವರಗಳನ್ನು ಕೂಡ ಹೇಳಿದ್ದೇನೆ. ಅವರು ತಕ್ಷಣ ಮೇಲ್ ಅನ್ನು ಮಾಡಿ ಅಂದ್ರು, ಲೆಟರ್ ಅನ್ನು ಮಾಡಿ, ವಾಟ್ಸ್ಆಪ್ ಅನ್ನು ಮಾಡಿ ಅಂದ್ರು, ಎಲ್ಲವೂ ಕೂಡ ನಾನು ಮಾಡಿದ್ದೇನೆ. ನನಗೆ ಭರವಸೆ ಇದೆ ನಮ್ಮ ಕೇಂದ್ರ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ನಮ್ಮ ಅಲಾಟ್ಮೆಂಟ್ ಅಂದ್ರೆ ನಮ್ಮ ರಾಜ್ಯದ ಅಲಾಟ್ಮೆಂಟ್ ಹೆಚ್ಚಿಗೆ ಮಾಡ್ತಾರೆ ಅಂತ ನಾನು ವಿಶ್ವಾಸದಲ್ಲಿ ಇದ್ದೆ. ಇದರ ಜೊತೆಗೆ ಅವರಿಗೆ ಈಗಾಗಲೇ ರೆಮಿಡಿಸಿವಿರ್ ಬಗ್ಗೆ ಕೂಡ ನಮ್ಮ ರಾಜ್ಯದಲ್ಲಿ ನಾವು ಒಂದು ಸಂಸ್ಥೆ ತಯಾರಕರು ಇದ್ರೂ ಕೂಡ ಸಂಪೂರ್ಣವಾಗಿ ನಮಗೆ ಅವರು ತಯಾರಿಕೆ ಮಾಡಿರುವಂತಹ ಸಂಪೂರ್ಣ 100% ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬೇರೆ ರಾಜ್ಯಗಳು ಕೂಡ ಕೆಲವು ತೆಗೆದುಕೊಳ್ತಾ ಇದೆ. ನಮಗೆ ತಕ್ಷಣದಲ್ಲಿ ಹೇಗಾದ್ರೂ ಮಾಡಿ 1 ಲಕ್ಷ ವೈಲ್ಸ್ ಅನ್ನ ನೀವು ಕಳಿಸ್ಕೊಡೋದಾದ್ರೆ ಅದಕ್ಕೆಲ್ಲ ಕೂಡ ಉಚಿತ ಅಲ್ಲ, ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಖರೀದಿ ಮಾಡ್ತೀವಿ. ಆದ್ರೆ ನಮಗೆ ಒದಗಿಸ್ಕೊಡ್ಬೇಕು, ನಮಗೆ ಸಹಕಾರ ಕೊಡಬೇಕು ಅಂತ ಅದಕ್ಕೂ ಕೂಡ ನಾನು ಈಗಾಗಲೇ ಮನವಿ ಮಾಡಿದ್ದೀನಿ. ಈಗ ರೆಮಿಡಿಸಿವಿರ್ ಹೇಳ್ಬಿಡ್ತೀನಿ, ಅದಕ್ಕೆ ಬರ್ತೀನಿ, ವ್ಯಾಕ್ಸಿನೇಷನ್ ಬರ್ತೀನಿ. ಹಾಗಾಗಿ ಇವಾಗ ರೆಮಿಡಿಸಿವಿರ್ I would like to ask doctor, everybody is obsessed or very concerned that remdesivir has become like a magical drug to treat this COVID. As a very successful clinician and a pulmonologist, how important is remdesivir and what is that drug which really saves a person? If remdesivir was so important, if it was the drug of choice for COVID, I'm not a practicing doctor, but when I've seen the WHO guideline, they have removed the remdesivir. But why in India, our people are so panicked, so obsessed with remdesivir? I would like to understand from the common man point of view. So very simple. So it's a very good question because it is a burning point. It has come that the whole country has seen people are rushing. We have seen lines for remdesivir. Private people and government has been pressured for remdesivir. Black marketing has started for remdesivir. And this was similar to what happened. Since you said that, I have already suspended one assistant drug controller in Bangalore. ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಬಂತು. ತಕ್ಷಣ PGS ಅವರು ಬೇಕು ಅಂತ ಕೇಳಿದ್ರೆ ಅವರು ಇನ್ಯಾರ್ದೋ ನನಗೆ ದೊಣ್ಣೆ ನಾಯಕನೊಂದು ಅಪ್ಪಣೆ ಬೇಕು ಅಂತ ಫೋನಲ್ಲಿ ರೆಕಾರ್ಡ್ ಆಗಿದ್ದು ನನಗೆ ಸುದ್ದಿ ಬಂತು. ತಕ್ಷಣ ಅವ್ರನ್ನ ಅಮಾನತ್ ಮಾಡಿದ್ವಿ. ಸಂಜೆ ಆದೇಶ ಕೂಡ ಹೊರದು. ಏನೋ ಹೆಸರು ನೋಡಿಲ್ಲ ನಾನು, ಏನಪ್ಪ ಹೆಸರು? ವೆಂಕಟೇಶ್, BR ವೆಂಕಟೇಶ್ ಅಂತ ನೋಡಿಲ್ಲ. So we will make some points so that we are very clear on what is this. The biggest thing about COVID-19 has been changed. That COVID-19 has changed month on month. And in the new disease, we started with the science telling us X, and now we are at Y. After 1.5 years, we have to be mature, understand the science, and then see what it applies to me when I get COVID-19. So to cut the story short of the last 15 months, remdesivir can be summarized in the following 3 points. It is an effective antiviral which was believed so far. Now it is doubted by WHO. However, there is always one body like WHO and there is clinical practitioners. So this is the problem over there. But let me make it simple. Today, if I am sick with COVID-19, when should I go and rush for remdesivir? It is now indicated only for moderate to severe disease. I repeat, moderate to severe disease, which means that my disease has reached a point where oxygen level is dipping, it is 93 and below, and it is indicated only in the early part of the disease in the first 9 to 10 days. Let us understand why. We all believe in 10 days means from which day? From the disease of illness. People confuse disease of test. Test may happen here, here or here. But if my fever, my body ache, my first sore throat started here, that is my first disease day. The test may happen today, tomorrow, day after, depending on when I reach the test center, when the reports come. It is not from here. It is from the disease duration beginning that I have to understand this thing.
then it comes down to the fact that we are a naturopathic country. Our immune system is there, ladies and gentlemen, for the last 2000 years. So when the virus hits my body, my immune system takes over. So that is my first protection. However, if the virus is very strong, then the fever will continue and then my oxygen will start to fall. If that happens, then remdesivir is an add-on therapy. It can help in improving my condition. That is the current science. WHO says that also is not useful. However, still this is controversial. To be fair, a lot of people, other bodies will say that yes, it can be useful. So if your country, your setup allows you to get remdesivir for this state of moderate to severe disease within the first 9 days, note every word. But from which day? From is the better? date of illness. So No, from which day it should be administered? The first any day, dose should be. first dose any day before the first 9 days. Can it happen even on the first day? Yeah, so first day it is not. So who will require on the first day? Yeah. First day fellow, if I get sore throat now and I get in require remdesivir, the answer is no. So the question the good minister is bringing up, who should not get remdesivir? So who do we get to decide it? So if I on day 1, day 2, day 3, I have a sore throat, body ache, but my oxygen level is good, I don't require remdesivir. Now let me make it more practical. If I have diabetes, blood pressure, heart disease, anything, but my oxygen level is good, I do not require remdesivir. In fact, I am taking this valuable drug away to my friend who actually requires it with a low saturation. So we have to be very clear. So who requires it? Moderate to severe disease within the first 9 days. Who does not require it? First 9 days when I have only symptoms without low oxygen. Not required at all. Third, who does not require it? After 9 to 10 days. Suddenly I wake up after 11 days and I'm not feeling too well, I have body ache. My family members tell me, rush to the hospital. Remdesivir is going to do nothing for your illness. Even if your oxygen falls after 10 days, it will do nothing for your illness. What is the problem, ladies and gentlemen? The problem is that in August last year, we said all these people should get remdesivir. In April 2021, we say only this much requires remdesivir. If we understand that, we will not rush to the stores, not go to the black market. And he has to suspend nobody if there is no demand. The demand is reduced if we give it to the right people. Let's be very clear. In all their policies, they don't give me money. The gas funding goes to the person who does not have the gas. Similarly, when my body is not able to fight it off, moderate to severe disease, in the first 9 days, I by merit will say I need remdesivir. Otherwise, nobody else needs remdesivir. If this simple message can be understood by doctors, people, and everybody, we will not panic, because in this disease we need to understand change. We need to be calm, and we need to work with everybody with the supplies there are there to save the people who require. What do you think about the steroid that we use, dexamethasone? So exactly, it's a lovely question. So the steroid compared to remdesivir has been the miracle disease. The minister spoke a lot about oxygen. Oxygen actually is one of the basic drugs that saves life. So if my oxygen is dipping, then I can do something. We cannot get oxygen to everybody when the cases are increasing. Simple things are, go lie down on your stomach. Yes. That will buy you 8, 10, 12, 15 hours. It is not difficult. When we were born as a child, we used to be on our stomach only. We have to lie down on our stomach patiently, keep a head to one side and wait. Sometime or the other, either they will get you oxygen, you will get a bed, or you may get better on your own. All three are possible. However, now if we require oxygen, then all these arrangements are talked about. Steroids is the question which came up. So in July of last year, there was one finding which came from the UK, that if steroids are given in time, in this illness, it will save a lot of lives. And in the history of medicine, this one particular finding spread like wildfire. Within 17 hours, the whole world knew, thanks to all of you, social media and all, and steroids came in. But everything comes with a word of caution. It is not, as you will ask me, to be used on day 1. Day 7 onwards, in most people, after day 7, if I still have active COVID-19 with again low oxygen, either you have to be in the hospital and get the steroid, or in current times when we are struggling for beds, my doctor will say, take this dexamethasone. Simplest tablet, doesn't cost more than 50 paisa to 1 rupee.
take one tablet taken by pill with one antacid, and that in 24 to 48 hours has the capability of changing the course of COVID-19 for a lot of people. Word of warning, not for before 7 days unless it is absolutely indicated. Before 7 days, we don't give it to people very easily. Word of caution also, to be given for a certain amount of time under the supervision of some doctor. Online resources have been created. Most of us are willing to give up all our next 3-4 months for COVID-19. So there is enough help between government, private, and also pro bono people coming in to help us. So please understand, COVID-19 in the last 1 year has simplified. All these 1,000 medications may not make any difference at all. In the first 7 to 9 days, in the first 9 days, if my oxygen falling, yes, for a small amount of people, remdesivir is required. After 7 days, if required, steroid is there. Vitamins can be taken, none of us know it works or no. Other drugs are also given. A lot of people ultimately wind up taking so many. Most of these drugs are not making a difference. So in simple terms, right time remdesivir for a short number of people, oxygen for the right person, steroid simple pill at the right time given to the right person, and if at all, very few people who reach the hospital will require hospitalization. That summarizes COVID-19 after 1 year. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.